ಚಿಕ್ಕಮಗಳೂರು ನಗರದ ಉರ್ದು ಶಾಲೆಯ ಆವರಣದಲ್ಲಿ ನ್ಯಾಷನಲ್ ವೆಲ್ಫೇರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ವಿಭಾಗದಿಂದ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆಯಿಂದ ಕಳೆದ 11 ವರ್ಷದಿಂದ ಬಡವರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಿ ಗುಣಮುಖರಾಗಿದ್ದಾರೆ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಹೊಂದಿದ್ದರೆ ಮುಂದಿನದು ದೇವರು ಕೊಡುತ್ತಾನೆ. ಯಾವುದೇ ಸ್ವಾರ್ಥವಿಲ್ಲದೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಬಡವರ ಆರೋಗ್ಯಕ್ಕಾಗಿ ದುಡಿಯುತ್ತಿರುವುದು ಒಳ್ಳೆಯ ಕೆಲಸ. ಈ ಸಂಸ್ಥೆಯಲ್ಲಿ ವೈದ್ಯರು ವೃತ್ತಿಯನ್ನ ಸೇವೆ ಎಂದು ಭಾವಿಸಿ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಿಂದ ಕಣಚೂರು ಮೆಡಿಕಲ್ ಆಸ್ಪತ್ರೆಗೆ ಹೋಗುವವರಿಗೆ ಒಂದು ಪ್ರತ್ಯೇಕ ಬಸ್ ವ್ಯವಸ್ಥೆಯನ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ನ್ಯಾಷನಲ್ ವೆಲ್ಫೇರ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಇವತ್ತು ಉಚಿತ ವೈದ್ಯಕೀಯ ಶಿಬಿರವನ್ನು ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ನಡೆಸ್ತಾ ಇದ್ದು, ನೋಡಿ, ಆರೋಗ್ಯವೇ ಭಾಗ್ಯ. ಮನುಷ್ಯನಿಗೆ ಆರೋಗ್ಯ ಹೊಂದಿದ್ರೆ ಉಳಿದಿದ್ದೆಲ್ಲದನ್ನು ದೇವರು ಕೊಟ್ಟಂಗೆ. ಅಂಥ ಒಂದು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗುವ ಸಂದರ್ಭದಲ್ಲಿ ಅದನ್ನು ಉಚಿತವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಉಚಿತವಾಗಿ ಕಣಚೂರು ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಕ್ಕಂಥ ಆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಆ ಕಾಲೇಜಿನ ಏನು ಕಣಚೂರು ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ UK ಮೋನು ಸಾಹೇಬರಿಗೆ ನಾನು ನನ್ನ ಕ್ಷೇತ್ರ ಜನತೆ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ, ದೇವರು ಎಲ್ಲರಿಗೂ ಕೊಡ್ತಾನೆ, ಶ್ರೀಮಂತಿಕೆ ಎಲ್ಲರಿಗೂ ಕೊಡ್ತಾನೆ. ಆದರೆ ಆ ಶ್ರೀಮಂತಿಕೆಯಲ್ಲಿ ಬಡವರಿಗೆ ಕೊಡುವ ಮನಸ್ಸನ್ನು ಕೊಡಬೇಕು. ಆ ಮನಸ್ಸನ್ನು ಕಣಚೂರು ಅವರಿಗೆ, ನಮ್ಮ ಮೋನು ಅವರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಡವರಿಗೆ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸ್ಕೊಳಕ್ಕಾಗಲ್ಲೋ ಅಂಥವ್ರಿಗೆ ಇಲ್ಲಿಗೆ ಬಂದು ಚೆಕ್ ಮಾಡಿ ಅವ್ರ ಆಸ್ಪತ್ರೆಗೆ ಕರೆಸು ಉಚಿತ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ನ್ಯಾಷನಲ್ ವೆಲ್ಫೇರ್ ಟ್ರಸ್ಟರು ಅದಕ್ಕೆ ಪೂರಕವಾಗಿ ಏನು ಬೇಕು ಅದನ್ನು ಸಹಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತನಾಡುತ್ತೇನೆ. ಕಳೆದ 11 ವರ್ಷದಿಂದ ತನ್ನ ಎಲ್ಲ ವೈದ್ಯರನ್ನು ಕಳಿಸೋದ್ರ ಜೊತೆಗೆ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕಳಿಸೋದ್ರ ಜೊತೆಗೆ ಚಿಕ್ಕಮಗಳೂರು ನಗರವನ್ನು ಬಿಟ್ಟು ಬೇರೆ ಬೇರೆ ತಾಲೂಕಿನಿಂದ ಬರುವಂಥ ರೋಗಿಗಳ ತಪಾಸಣೆಯನ್ನು ಮಾಡೋದ್ರ ಜೊತೆಗೆ ಅವರಿಗೆ ಬೇಕಾದಂಥ ಔಷಧಿಗಳು ಇತ್ಯಾದಿ ವಿಚಾರಗಳು, ಒಮ್ಮೆ ಅವರೇನಾದರೂ ಇಲ್ಲಿಯ ಕಾಯಿಲೆ ವಾಸಿ ಆಗೋದಿಲ್ಲ, ಆದ್ದರಿಂದ ಅವರು ನಮ್ಮ ಆಸ್ಪತ್ರೆಗೆ ಬರಬೇಕು ಅನ್ನೋದಾದರೂ ವೈದ್ಯರು ಬರೆದ ನಂತರ ಅವರ ನೆಂಟರಿಷ್ಟರು ಅವರಿಗೆ ಯಾವುದೇ ಥರದ ಹಣ ಪಾವತಿಸದೆ ಪುಕ್ಕಟ್ಟಾಗಿ ಅವರ ಆರೋಗ್ಯವನ್ನು ಸುಧಾರಿಸಿ ವಾಪಸ್ ಕಳಿಸುವಂಥ ಜವಾಬ್ದಾರಿಯನ್ನು ಮಾನ್ಯ ಮುಣೂರವರು ಇದು ವಹಿಸಿಕೊಂಡು ಇದು ಕನಿಷ್ಠ ಎಲ್ಲ ವರ್ಗದ ಜನರಿಗೆ ಈ ಸೇವೆಯನ್ನು ಒದಗಿಸ್ಕೊಡುವಂಥದ್ದು ಮಾನ್ಯ ಮುಣೂರವರು ಆಸ್ಪತ್ರೆಯಿಂದ ಪುಕ್ಕಟ್ಟಾಗಿ ನೆರವೇರಿಸ್ಕೊಡ್ತಿರೋಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕಮಗಳೂರಿನ ರೋಗಿಗಳು ಹೆಚ್ಚಾಗಿ ತಪಾಸಣೆ ಮಾಡೋದ್ರ ಜೊತೆಗೆ ಆಸ್ಪತ್ರೆಗೆ ಮಂಗಳೂರಿಗೆ ಹೋಗಿ ದಾಖಲಾದಾಗಿಯೂ ಸಹ ಯಾವುದೇ ಥರದ ಅವರ ಮೇಲೆ ವಿಧಿವಿಧಾನ ಇದು ಯಾವುದೇ ಫೀಸ್ಗಳನ್ನು ತಗೊಳ್ಳದೆ ಪುಕ್ಕಟ್ಟಾಗಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಆರೋಗ್ಯವಾಗಿ ಅವರಿಗೆ ಎಲ್ಲ ಥರದ ಟ್ರೀಟ್ಮೆಂಟನ್ನು ಕೊಟ್ಟು ವಾಪಸ್ ಕಳಿಸುವಂಥ ಜವಾಬ್ದಾರಿ ಅವರು ತೊಗೊಂಡಿದ್ದಾರೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಆರೋಗ್ಯವಾಗಿ ಮಾಡಿ ಕಳಿಸುವಂಥ ಜವಾಬ್ದಾರಿಯನ್ನು ತೊಗೊಂಡಿರೋದ್ರಿಂದ ಅವರು ಸಂತೋಷದಿಂದ ಇವರು ಬಂದಿದ್ದಾರೆ. ನ್ಯಾಷನಲ್ ವೆಲ್ಫೇರ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಆಫೀಸ್ ಮೊಹಮ್ಮದ್ ರಿಯಾಜ್ ಖಾನ್ ಅವರು ಮಾತನಾಡಿದ ಈ ಶಿಬಿರದಲ್ಲಿ ನುರಿತ ವೈದ್ಯರು ತಪಾಸಣೆಯನ್ನು ನಡೆಸಲಿದ್ದು, ವೈದ್ಯಶಾಸ್ತ್ರ ತಜ್ಞರು, ಚರ್ಮರೋಗ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು,
ಮಕ್ಕಳ ತಜ್ಞರು, ಮೂಳೆ, ಕಿವಿ, ಮೂಗು, ಗಂಟಲು ತಜ್ಞರು, ಶ್ವಾಸಕೋಶ ತಜ್ಞರು ಹಾಗೂ ಸ್ತ್ರೀರೋಗ ಮತ್ತು ಪ್ರಸೂತಿ ವೈದ್ಯರು ಚಿಕಿತ್ಸೆಯನ್ನು ನೀಡಲಿದ್ದಾರೆ. ಹಾಫೀಸ್ ಮೊಹಮ್ಮದ್ ರಿಯಾಜ್ ಖಾನ್, ನ್ಯಾಷನಲ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ. ಇದು ನಾವು ಟ್ರಸ್ಟ್ ಮಾಡಿ 11 ವರ್ಷ ಆಗಿದೆ. ಮಾಡಿ ಇದು 11ನೇ ಕ್ಯಾಂಪ್ ಮಾಡ್ತಾ ಇರೋದು. ನಾವು 11ನೇ ಕ್ಯಾಂಪ್ ಮಾಡಿ ತಿಂಗಳಿಗೆ 300-400 ಪೇಷಂಟ್ ಕಳಿಸಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಮಾಡಿಸಿ ಕಣಚೂರು ಹಾಸ್ಪಿಟ್ಲಲ್ಲಿ ಏನಿದೆ ಅಂತ ಹೇಳಿದರೆ ನಮಗೆ ಒಂದು ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ. ಹೆಲ್ತ್ ಕಾರ್ಡ್ ಇದೆ. ಹೆಲ್ತ್ ಕಾರ್ಡಲ್ಲಿ ಏನಂತ ಹೇಳಿದರೆ ಮೆಡಿಷನಿಗೆ 10% ಡಿಸ್ಕೌಂಟ್ ಇರುತ್ತೆ. ಮತ್ತು ಇದೆಲ್ಲ ಅದು ಗೌರ್ಮೆಂಟ್ ಸ್ಕೀಮ್, ಅದು ಎಲ್ಲ ನಮ್ಮ ಕಡೆಯಿಂದ ಪೇಷಂಟ್ಗಳಿಗೆ ಅನುಕೂಲ ಮಾಡಿ ನಾವೆಲ್ಲ ಕಳಿಸಿ ಒಂದು ಗರ್ಭಕೋಶ ಆಪ್ರೇಷನ್ ಇದೆ ಅಂತ ಹೇಳಿದರೆ ಒಂದು ಪ್ಯಾಕೇಜಲ್ಲಿ 10,000-15,000 ರೂಪಾಯಿ ಆಗುತ್ತೆ. ಅದು 10,000-15,000 ರೂಪಾಯಿ ಕಟ್ಟಬೇಕಾಗತ್ತೆ. ಅವರು ಮೆಡಿಷನ್ ಅವ್ರು ತೊಗೊಳ್ಬೇಕಾಗತ್ತೆ. ಆಮೇಲೆ ಆರ್ತೋದಲ್ಲಿ ಏನಾಗುತ್ತೆ, ಮೂಳೆದು ರಾಡು, ಕೈಯಿಂದು ಇಸ್ಕ್ರೂ ಮತ್ತು ಬೆನ್ನಿಗೆ ಹಾಕೋದು ಇಸ್ಕ್ರೂ, ಒಂದು ಇಸ್ಕ್ರೂಗೆ ಒಳ್ಳೆಯದು ಇಸ್ಕ್ರೂ ಹಾಕಬೇಕಂದ್ರೆ 8,000 ರೂಪಾಯಿ ಆಗುತ್ತೆ. ಅದು ನಾವು ಬರೆಸ್ಬೇಕಾಗತ್ತೆ. ಅವ್ರ ಹತ್ರ ಬಡವ್ರದ್ದು ಇದ್ದರೆ ನಾವು ಏನು ಮಾಡ್ತೀವಿ, ನಮ್ಮ ಟ್ರಸ್ಟ್ ಮೂಲಕ ಅವ್ರಿಗೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ನಾವು ಹೇಳ್ತೀವಿ ಅವರು ಬಡವ್ರು ಇದ್ದಾರೆ ಅಂತ. ಹೇಳಿದ್ದೀವಿ ಏನು ಮಾಡ್ತಾರೆ ಅಂತ ಹೇಳಿದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಒಂದು ರೆಫರ್ ಲೆಟ್ರ್ ತೊಗೊಂಡು ಅದರಲ್ಲಿ ಒಂದು 20,000, 30,000, 15,000 ಬರುತ್ತೆ. ಅದು ಹಾಸ್ಪಿಟ್ಲಿಗೆ ಕಳಿಸಿ ಆಮೇಲೆ ನಾವು ಚೇರ್ಮನಿಗೆ ಹೇಳಿ ಅವ್ರ ಕಡೆಯಿಂದ ಒಂದು 10,000-15,000 ರೂಪಾಯಿ ಮಾಡಿ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ತೀವಿ. ಹಾಸ್ಪಿಟ್ಲಲ್ಲಿ ಇರುವಾಗೂ PROಗೆ ಹೇಳಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತೀವಿ. ನ್ಯಾಷನಲ್ ವೆಲ್ಫೇರ್ ಮತ್ತು ಚಾರಿಟಬಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶಫಿಯುಲ್ಲಾ, ನ್ಯಾಷನಲ್ ವೆಲ್ಫೇರ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ವೈದ್ಯಕೀಯ ಸೇವೆ, ಬಡವರಿಗೆ ಉಚಿತ ಆರೋಗ್ಯ ತಪಾಸಣೆ, ಅತ್ಯಲ್ಪದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು ಕಡಿಮೆ ದರದಲ್ಲಿ ಟ್ರಸ್ಟ್ ವತಿಯಿಂದ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ನ್ಯಾಷನಲ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ಈ ಸಂಸ್ಥೆ ಸ್ಥಾಪನೆ ಮಾಡಿ ಸುಮಾರು ಒಂದು 11 ವರ್ಷ ಆಗಿದೆ. ಇದ್ರ ಜೊತೆಗೆ ಹೆಲ್ತ್ ಕ್ಯಾಂಪನ್ನು ನಾವು ಉಚಿತವಾಗಿ ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಯಾವುದೇ ಮನೆಗಳಲ್ಲಿ ಯಾರೇ ಫೋನ್ ಮಾಡಲಿ, ಯಾವುದೇ ಜಾತಿಯ ಜನ ಇರಲಿ, ಅವರು ನಮಗೆ ಫೋನ್ ಮಾಡಿದರೆ ಅವರನ್ನು ಹೋಗಿ ಸ್ಪಂದಿಸಿ ಅವರಿಗೆ ನಾವು ಟ್ರೀಟ್ಮೆಂಟನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದು ಬಡ ಜನಗಳಿಗೆ ಇಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಉಚಿತವಾಗಿ ಅದನ್ನು ಸೇವೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ನ್ಯಾಷನಲ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮಾಡಲಿಕ್ಕೆ ಆಗ್ತದೆ ಅಂತ ತಮ್ಮಲ್ಲಿ ತಿಳಿಸ್ತೇವೆ. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳು ಸಿದ್ದಿಕ್ ಅಬುಬಕ್ಕರ್ ಅರೇಕಳ, ಜೆಪಿಎನ್ ಮುಬಾರಕ್ ಸೀನಾರ್, ನಗರಸಭೆ ಸದಸ್ಯ ಶಾಂತಬ್ ಉಳ್ಳಲನ್, ಆಶ್ರಯ ಸಮಿತಿ ಸದಸ್ಯ ಫಯಾಜ್ ಅಶ್ರಫ್, ಸಿದ್ದಿಕ್ ಅರೇಕಳ, ನಸೀರ್ ಅಶ್ರಫ್, ಎಂಕೆ ಸೀನಾರ್, ಸಮಿತಿ ಉಪಾಧ್ಯಕ್ಷ ಸೈಯದ್ ಗೌಸ್, ಸೆಕ್ಕುದ್ದೀನ್ ಶಾಜಾದಿ, ಕಾರ್ಯದರ್ಶಿ ಶಫೀಉಲ್ಲಾ, ಅಬ್ದುಲ್ ರಜಾಕ್, ಮೊಹಮ್ಮದ್ ಯೂಸಫ್ ಕಿರ್ಮಾಣಿ, BA ಅಲ್ತಾಫ್, ಅಶ್ರಫ್ ಮುಕ್ತಿ, ಅನ್ವರ್ ಅಲಿ, ಫರ್ವೇಜ್ ಅಸ್ಲಾಂ, ಫಯಾಜ್ ಅಶ್ರಫ್, ಮೊಹಮ್ಮದ್ ಖಾಲಿದ್, ನವೀದ್ ಪಾಷಾ, ರಫೀಕ್ ಅಶ್ರಫ್, ಸುಹೇಲ್ ತಾಜ್, ಮೊಹಮ್ಮದ್ ಅಶ್ರಫ್ ಮತ್ತಿತರರು ಹಾಜರಿದ್ದರು.